ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತು ಒಂದು ಫೇಸ್ ಮಾಸ್ಕ್, ಫೇಶಿಯಲ್, ಫೇಸ್ ಸ್ಕ್ರಬ್ಬಿಂಗ್, ಫೇಸ್ ಕ್ಲೆನ್ಸಿಂಗ್ ಆಲ್ ಇನ್ ಒನ್, ಫೇಸ್ಗೆ ಬ್ರೈಟನಿಂಗ್ ಕೊಡುವಂತಹ ಮಾಸ್ಕ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ ಇನ್ ಒನ್ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಇದು ಅಷ್ಟೊಂದು ಕೆಲಸ ಮಾಡುತ್ತೆ, ಒಳ್ಳೆ ಎಫೆಕ್ಟಿವ್ ಆಗಿಂತ ರಿಸಲ್ಟ್ ಕೊಡುತ್ತೆ. ನಾನು ಈಗಾಗಲೇ ಹಚ್ಕೊಂಡು ಅದನ್ನ ರಿಸಲ್ಟ್ ಆದ್ಮೇಲೆ ಈ ಇಂಟ್ರೋ ಕೊಡ್ತಾ ಇರೋದು. ನೋಡಿ, ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ, ಸುಮ್ಮನೆ ಹಾಗೆ ಜಸ್ಟ್ ಒಂದು ಬಿಂದಿ, ಜಸ್ಟ್ ಒಂದು ಲಿಪ್ ಬಾಮ್ ಅಷ್ಟೇ ಹಚ್ಕೊಂಡಿರೋದು. ನೀವು ಕಾಜಲ್ ಕೂಡ ಹಚ್ಕೊಂಡಿಲ್ಲ ಇವತ್ತು. ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಇಷ್ಟು ಒಳ್ಳೆ ರಿಸಲ್ಟ್ ಸಿಗುವಂತಹ, ಮನೇಲಿ ಸಿಗುವಂತಹ ವಸ್ತುಗಳನ್ನ ಮಾಡ್ಕೊಂಡಿರುವಂತಹ ಫೇಸ್ ಮಾಸ್ಕ್ ಯಾವುದು, ಯಾವ ರೀತಿ ಮಾಡೋದು ಅಂತ ನಡ್ಕೊಂಡ್ಬರೋಣ. ಫಸ್ಟ್ ಆಫ್ ಆಲ್, ಈ ಎಫೆಕ್ಟಿವ್ ಆಗಿರುವಂತಹ ರೆಸಿಪಿಗೆ ಬೇಕಾಗಿರೋದು ಒಂದು ಅರ್ಧದಷ್ಟು ಆಲೂಗಡ್ಡೆ. ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಸ್ಕ್ರೇಪರಲ್ಲಿ ಹಾಕಿ ನಾನು ತುರ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಆಲೂಗಡ್ಡೆಯಲ್ಲಿ ಇರುವಂತಹ ವಿಟಮಿನ್ ಸಿ ಅಂಶ ಹಾಗೂ ಲ್ಯಾನಿನ್ ಅಂಶ ನಮ್ಮ ಸ್ಕಿನ್ನಿಗೆ ಬ್ರೈಟ್ನೆಸ್ ಕೊಡುತ್ತೆ, ಹಾಗೂ ಒಂದು ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಇದ್ರೂ ಕೂಡ ದೂರ ಮಾಡುತ್ತೆ. ಮುಖದ ಮೇಲೆ ಸುಕ್ಕುಗಳು ಗ್ರ್ಯಾಜುವಲ್ ಆಗಿ ದೂರ ಆಗ್ತಾ ಹೋಗುತ್ತೆ. ಇಫ್ ಪಾಸಿಬಲ್ ನೀವು ಅದ್ರ ಮೇಲಿರುವಂಥ ಸಿಪ್ಪೆನ ಮೊದಲೇ ತೆಗೆದುಕೊಂಡ್ಬಿಡಿ, ಅಥವಾ ಲಾಸ್ಟಿಗೆ ಸಿಪ್ಪೆ ನಿಮ್ಮ ಕೈಗೆ ಸಿಗುತ್ತೆ, ಅದನ್ನ ನೀವು ಬಿಸಾಡ್ಬಿಡಿ. ಸಿಪ್ಪೆ ನಮಗೆ ಅಗತ್ಯ ಇಲ್ಲ ಫ್ರೆಂಡ್ಸ್. ಈಗ ನಮಗೆ ಇದರಿಂದ ಒಳ್ಳೆ ಆಲೂಗಡ್ಡೆ ತುರಿ ನಮ್ಮ ಕೈಗೆ ಸಿಗುತ್ತೆ. ಅದನ್ನ ಏನು ಮಾಡಬೇಕು ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಒಂದು ಚೂರು ಸ್ಕಿಪ್ ಮಾಡಬೇಡಿ, ಆಮೇಲೆ ನಿಮಗೇನೂ ಅರ್ಥ ಆಗಲ್ಲ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಮತ್ತೆ ಬಂದು ನೀವು ನನಗೆ ಡೌಟ್ಸ್ ಕೇಳ್ತೀರಿ. ಸೊ ಕರೆಕ್ಟಾಗಿ ವಿಡಿಯೋ ವಾಚ್ ಮಾಡಿಬಿಟ್ರೆ ಯಾವ ಡೌಟ್ಸ್ ಕೂಡ ಇರಲ್ಲ. ಎಸ್, ನೋಡಿ ಎಷ್ಟು ಜಾಸ್ತಿ ಅಮೌಂಟಿನ ಆಲೂಗಡ್ಡೆ ತುರಿ ನನಗೆ ಸಿಕ್ಕಿದೆ. ಈಗ ಇದನ್ನ ನಾನು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ ಕ್ಲೀನಾಗಿ ನೀವು ವಾಶ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಆಲೂಗಡ್ಡೆ ತುರಿಯನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಫೇಸ್ ನಾವು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ, ಕ್ಲೀನಾಗೆ ಮಾಡ್ಕೊಳ್ಳಿ. ಯಾವುದೇ ರೀತಿ ಅದರಲ್ಲಿ ಮಸಾಲೆ ಅಂಶ ಇರಬಾರ್ದು. ಈಗ ನಾನು ಗಟ್ಟಿ ಮೊಸರನ್ನ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೇ ನಾನು 1/4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಸಿನ್ ಹಿಟ್ಟು ಆದರೂ ನೀವು ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಇದಕ್ಕೇ ಈಗ ನಾನು 1.5-2 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಂಗೆ ಸಿಕ್ಕಿದೆ ಅಂಶ ನೋಡಿ. ಈಗ ಇದು ಒಂದು ಕ್ಲೀನಾಗಿರುವಂತಹ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡೆ. ತುಂಬ ಕ್ಲೀನಾಗಿರುವಂತಹ ಬೌಲ್ ತೊಗೊಳ್ಳಿ. ಆಲ್ಮೋಸ್ಟ್ ನಾನೆಲ್ಲ ಅದರಲ್ಲಿ ಬಗ್ಗಿಸ್ಕೊಂಡೆ. ಜಾರಲ್ಲಿರುವಂತಹ ನನ್ನ ಫೇಸ್ ಪ್ಯಾಕ್ ಇಷ್ಟೇ ಫ್ರೆಂಡ್ಸ್, ರೆಡಿ ಆಗೋಯ್ತು ನನ್ನ ಫೇಸ್ ಪ್ಯಾಕ್. ನೋಡಿ ಯಾವ ರೀತಿ ಇದ್ರ ಟೆಕ್ಸ್ಚರ್ ಬಂದಿದೆ ಅಂತ, ತುಂಬ ಸ್ಮೂತ್ ಆಗಿರುವಂತಹ ಟೆಕ್ಸ್ಚರ್ ಬಂದಿದೆ. ನೋಡಿದ್ರಲ್ಲ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ಲ, ಇದನ್ನ ಯಾವ ರೀತಿ ನಾನು ಅಪ್ಲೈ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಈ ಫೇಸ್ ಪ್ಯಾಕ್, ಎಫೆಕ್ಟಿವ್ ಆಗಿರುವಂಥ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಈಗ ನಾನು ಇದನ್ನ ಮುಖ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಹಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವು ಯೂನಿಕ್ ಆಗಿರುವಂಥ ಸ್ಟೆಪ್ಸ್ ಇದೆ, ಪ್ಲೀಸ್ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗ ನಾನು ಕೈಯಲ್ಲೇ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೈಯನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಮುಖದ ಸ್ಕಿನ್ ವಿಚಾರ. ಮುಖದ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನಾವು ಆ್ಯಡ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ, ಕಡಲೆ ಹಿಟ್ಟು, ಬೇಸನ್ ಹಿಟ್ಟಾದರೂ ಹಾಕೋಬೋದು, ಅಥವಾ ಉರ್ಗಡ್ಲೆ ಹಿಟ್ಟಾದರೂ ಹಾಕೋಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ದೆನ್ ರೋಸ್ ವಾಟರ್, ಮೊಸರು, ಈ ಎಲ್ಲದರ ಅಂಶ ಮುಖಕ್ಕೆ ತುಂಬ ವೈಟ್ ಸ್ಕಿನ್ ಕೊಡುತ್ತೆ. ಈ ಚಳಿಗಾಲದಲ್ಲಿ ಮುಖ ಏನಾದರೂ ಒಡೆದು ಕಪ್ಪಾಗಿದ್ರೂ ಕೂಡ, ಒಡೆದಿರೋವಂತಹ ಸ್ಕಿನ್ ಇದ್ರೂ ಕೂಡ ಅದಕ್ಕೆ ಕೂಡ ತುಂಬ ಎಫೆಕ್ಟಿವ್. ಇದಕ್ಕೆ ನೀವು ಫ್ರೆಶ್ ಆಗಿರುವಂತಹ ಮುಖ ನಿಮಗೆ ಸಿಗುತ್ತೆ. ಮುಖಕ್ಕೆ ಬ್ರೈಟನ್ ಅಪ್ ಮಾಡೋದಲ್ಲದೆ ಮುಖದ ಮೇಲಿರುವಂತಹ ಕರಿ ಸಿಬ್ಬು, ಬ್ಲ್ಯಾಕ್ ಸ್ಕಿನ್ಸ್ ಆಗಿರ್ಬೋದು, ಡೆಡ್ ಸ್ಕಿನ್ಸ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲದನ್ನು ದೂರ ಮಾಡುತ್ತೆ. ಇದು ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಕೊಡೋದ್ರ ಜೊತೆಯಲ್ಲಿ ಸ್ಕಿನ್ನಿಗೆ ರಿಜುವಿನೇಟ್ ಕೊಡುತ್ತೆ. ಇದರಲ್ಲಿ ನಾವು ಮುಖ ಕ್ಲೆನ್ಸನ್ ಅಪ್ ಮಾಡುತ್ತೆ ನಾವು ಹಾಕ್ಕೊಂಡಿರುವಂತಹ ಮೊಸರು, ಯಾಕಂದರೆ ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂಶ ಇರುತ್ತೆ ಫ್ರೆಂಡ್ಸ್. ರೋಸ್ ವಾಟರ್ ಅಂತೂ ಒಬ್ವಿಯಸ್ಲಿ ಮುಖಕ್ಕೆ ತುಂಬಾ ಗ್ಲೋಯಿ ಕೊಡುತ್ತೆ ಹಾಗೂ ಮಾಯ್ಶ್ಚರೈಸಿಂಗ್ ಅಂಶ ಕೊಡುತ್ತೆ, ವಿಚ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದಿಸ್ ಸೀಸನ್. ಚಳಿಗಾಲದಲ್ಲಿ ಅಷ್ಟೇ ಅಂತಲ್ಲ, ಇದನ್ನ ನಾನು ಬ್ರೈಡಲ್ ಫೇಶಿಯಲ್ ಅಂತಲೇ ಅಂತೀನಿ. ನೋಡಿ, ಈಗ ಮುಖಕ್ಕೆ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ಗಳ ಕಾಲ ಅದನ್ನ ಹಾಗೆ ಬಿಟ್ಬಿಡಿ. ಅದಾದಮೇಲೆ ನಾನು ಏನು ಮಾಡಬೇಕು ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದೆನ್ ಈಗ 10 ನಿಮಿಷಗಳ ಕಾಲ ಇದು ಜಸ್ಟ್ ಹಾಗೆ ಬಿಡೋವಂಥ ಟೈಮಲ್ಲಿ ನಾನೀಗ ಇದನ್ನೇ ಕೈ ಕಾಲುಗಳಿಗೂ ಕೂಡ ಲೇಪನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಎದುರಿಗೆ ಮಾಡ್ಕೊಳ್ತೀನಿ ನಾನು.
ಪ್ಲೀಸ್ ಡೂ ವಾಚ್. ಇದು ಕೈ ಕಾಲುಗಳಿಗೂ ಕೂಡ ತುಂಬಾ ಒಳ್ಳೆಯದು. ನಾಟ್ ಓನ್ಲಿ ಫೇಶಿಯಲ್ ಪ್ಯಾಕ್, ಇದು ಹೋಲ್ ಬಾಡಿ ಪ್ಯಾಕ್ ಅಂತಲೇ ಅಂತೀನಿ ಫ್ರೆಂಡ್ಸ್. ಇಫ್ ಪಾಸಿಬಲ್ ನೀವು ವಾಶ್ರೂಮ್, ದಟ್ ಮೀನ್ಸ್ ಬಾತ್ರೂಮ್ ತೆಗೆದುಕೊಂಡು ಹೋಗಿ ಮೈಗೆಲ್ಲ ಕೂಡ ನೀವು ಲೇಪನ ಮಾಡ್ಕೋಬಹುದು. ಇದು ನನ್ನ ಕಾಲುಗಳಿಗೂ ಸಮೇತ ನಾನು ಜಸ್ಟ್ ಲೇಪನ ಮಾಡ್ಕೋತೀನಿ. ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಕಾಲುಗಳು ಸಮೇತ ನಾನು ಲೇಪನ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡಿ ನೀವು ಸ್ಟೋರ್ ಮಾಡ್ಕೊಂಡು ಹಚ್ಕೊಳ್ಳೋಕೆ ಬರಲ್ಲ. ಆಗಿಂದಾಗಲೇ ಪ್ರಿಪೇರ್ ಮಾಡ್ಕೋಬೇಕು, ಆಗಿಂದಾಗಲೇ ಹಚ್ಕೋಬೇಕು. ಫ್ರೆಂಡ್ಸ್, ಬಿಲೀವ್ ಮೀ, ತುಂಬಾ ಒಳ್ಳೆಯದಿದು. ಸಂಪೂರ್ಣ ಬಾಡಿ ಟ್ಯಾನ್ ಆಗಿದ್ರು ಕೂಡ, ಏನೇ ಬಾಡಿ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಇದು ಆಲೂಗಡ್ಡೆ ಹಾಗೂ ಕಡಲೆ ಹಿಟ್ಟಲ್ಲಿರುವಂತಹ ಪ್ರೋಟೀನ್ ಅಂಶ ಅದನ್ನು ದೂರ ಮಾಡುತ್ತೆ. ಲೈಟಾಗಿ ಜಸ್ಟ್ ಮಸಾಜ್ ಮಾಡ್ಕೊಳ್ಳಿ. ನಾನು ಪಾದಗಳಿಗೂ ಕೂಡ ಹಚ್ಕೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಈ ಕಾಲು. ಫ್ರೆಂಡ್ಸ್, ತುಂಬ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಇದು ಹೆಲ್ತ್ ಪ್ರಶ್ನೆ, ಸ್ಕಿನ್ ಪ್ರಶ್ನೆ. ನಾನು ಈ ರೀತಿ ಡೀಟೇಲಾಗಿ ತೋರಿಸಲೇಬೇಕು, ಆವಾಗಲೇ ನಿಮಗೆ ಅರ್ಥ ಆಗೋಕ್ಕೆ ಸಾಧ್ಯ. ಪ್ರಾಕ್ಟಿಕಲಾಗಿ ತೋರಿಸಿದ್ರೇ ನಿಮಗೆ ಮನಸ್ಸಿಗೆ ನಾಟಿ ಅದನ್ನ ನೀವು ಫಾಲೋ ಅಪ್ ಮಾಡ್ಕೋಕ್ಕೆ ಸಾಧ್ಯ, ನಂಬಿಕೆ ಬರೋಕ್ಕೆ ಸಾಧ್ಯ. ಪ್ಲೀಸ್ ಡೋಂಟ್ ಮೈಂಡ್. ನೋಡಿದ್ರಲ್ಲ ಯಾವ ರೀತಿ ಅಪ್ಲೈ ಮಾಡ್ಕೋಬಹುದು ಅಂತ. ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ಇವತ್ತು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯೂನಿಕ್ ಆಗಿರುವಂತಹ ಸ್ಟೆಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇಂಥ ಒಳ್ಳೆ ಗ್ಲೋ ಕೊಟ್ಟಿರುವಂತಹ ಈ ಫೇಸ್ ಮಾಸ್ಕ್ನ ಯಾವ ರೀತಿ ರಿಮೂವ್ ಮಾಡ್ಕೋಬಹುದು ಅಂತ ಕೂಡ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್, ತುಂಬ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ವಾಶ್ ಮಾಡ್ಕೊಳ್ಳೋ ಹಾಗಿಲ್ಲ, ಜಸ್ಟ್ ತಕ್ಷಣವೇ ವಾಶ್ ಮಾಡ್ಕೊಳ್ಳೋ ಹಾಗಿಲ್ಲ ಅಷ್ಟೇ. ಸೊ ಯಾವ ರೀತಿ ರಿಮೂವ್ ಮಾಡಬೇಕು ಹಾಗಾದರೆ, ವಾಶ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಅಂತಿದಾರಲ್ಲ ನೋಡಿ. ನೀವು ಸ್ನಾನದ ಗೃಹಕ್ಕೆ ತೆಗೆದುಕೊಂಡು ಹೋಗಿ ಮೈಗೆಲ್ಲ ಲೇಪನ ಮಾಡ್ಕೋಬಹುದು, ನೋ ಪ್ರಾಬ್ಲಮ್ ಅಟ್ ಆಲ್. ಈಗ ನೋಡಿ, ನಿಯರ್ಲಿ ಒಂದು 10 ನಿಮಿಷಗಳ ಕಾಲ ಬಿಟ್ಟ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ನಾನು ಒಂದು ಫ್ರೆಶ್ ಕ್ಲಾತ್ನ ತೆಗೆದುಕೊಳ್ತಾ ಇದ್ದೀನಿ. ಫ್ರೆಶ್ ಮಲ್ಮಲ್ ಕ್ಲಾತ್ ಅಥವಾ ಬನಿಯನ್ ಕ್ಲಾತ್, ವಾಶ್ ಆಗಿರುವಂತಹ ಬನಿಯನ್ ಕ್ಲಾತ್ ಅಥವಾ ವಾಶ್ ಆಗಿರುವಂತಹ ಮಲ್ಮಲ್ ಕ್ಲಾತ್ನ ತಗೊಳ್ತಾ ಇದ್ದೀನಿ. ನೀವು ಈಗ ಸ್ಮೂತಾಗಿ ಇದನ್ನ ಮುಖದಿಂದ ತಗೊಳ್ತಾ ಇದ್ದೀನಿ. ಇದನ್ನ ಕೈ ಮೇಲೆಲ್ಲ ಹಾಗೆ ಇದೆ, ಅದು ಹಾಗೆ ಇರಲಿ. ಇದನ್ನ ಫ್ರಿಡ್ಜಲ್ಲಿ ಹಚ್ಕೊಳ್ಳೋಕೆ ಬರಲ್ಲ, ಆಗಿಂದಾಗಲೇ ಮಾಡ್ಕೋಬೇಕು, ಆಗಿಂದಾಗಲೇ ಹಚ್ಕೊಂಡು ಖಾಲಿ ಮಾಡಬೇಕು. ನೆಕ್ಸ್ಟ್ ಬೇಕು ಅಂದರೆ ಮತ್ತೆ ಪ್ರಿಪೇರ್ ಮಾಡ್ಕೋಬೇಕು. ಇದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಹುದು, ಎಲ್ಲ ಏಜ್ನವರು ಯೂಸ್ ಮಾಡ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡಬಹುದು ಫ್ರೆಂಡ್ಸ್, ವಿತೌಟ್ ಎನಿ ಜೆಂಡರ್ ಬಿಯಾಸ್ ಹಾಗೂ ವಿತೌಟ್ ಎನಿ ಏಜ್ ಲಿಮಿಟ್. ಇವರು ಈ ಒಂದು ಫೇಸ್ ಪ್ಯಾಕ್ನ ಎಲ್ಲರೂ ಯೂಸ್ ಮಾಡ್ಕೋಬಹುದು. ಫ್ರೆಂಡ್ಸ್, ನನ್ನ ಮಗನ ಕ್ಲಾಸ್ ನಡೀತಿದೆ, ಪ್ಲೀಸ್ ಕಡೆ ಸೌಂಡ್ ಬರ್ತಾರೆ, ಪ್ಲೀಸ್ ಡೋಂಟ್ ಮೈಂಡ್. ಈಗ ನಾನು ಇದೇನು ಇನ್ನೂ ಉಳಿದಿದೆ ನನ್ನ ಹತ್ರ, ಇದನ್ನ ಮತ್ತೆ ನಾನು ಅದನ್ನ ಮುಖಕ್ಕೆ ಲೇಪಿಸ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಸ್ಟೋರ್ ಮಾಡಿ ನೀವು ಮಾಡ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ಇದರಲ್ಲಿ ಆಲೂಗಡ್ಡೆ ಇರೋದ್ರಿಂದ ಇದು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಸ್ಟಾರ್ಚ್ ಅಂಶ ಇರೋದ್ರಿಂದ ಇದು ಸ್ಟೋರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವಾಗಿಂದ ಅವಾಗ ನೀವು ಮಾಡ್ಕೊಂಡು ಹಚ್ಕೋಬೇಕಾಗುತ್ತೆ. ದಿನ ಬಿಟ್ಟು ದಿನ ಮಾಡ್ಕೊಂಡು ಹಚ್ಕೋಬೇಕು, ತುಂಬಾ ಒಳ್ಳೆಯದು. ಒಂದು ವಾರ ದಿನ ಬಿಟ್ಟು ದಿನ ಮಾಡ್ಕೊಂಡು ಹಚ್ಕೊಂಡು ಮತ್ತೆ ನೆಕ್ಸ್ಟ್ ವಾರ ಇದನ್ನ ಬಿಟ್ಬಿಡ್ಬೇಕು, ಮತ್ತೇನು ಮಾಡ್ಕೋಬಾರ್ದು. ಮತ್ತೆ ನೆಕ್ಸ್ಟ್ 3rd ವೀಕ್ ಮತ್ತೆ ಮಾಡ್ಕೋಬೇಕು ದಿನ ಬಿಟ್ಟು ದಿನ. ಆ ರೀತಿ ಇದ್ರ ಪ್ರೊಸೀಜರ್. ನಾನು ಅದಕ್ಕೆ ಹೇಳಿದೆ ಯೂನಿಕ್ ಅಂತ. ಎಸ್ ಫ್ರೆಂಡ್ಸ್, ನಾನೀಗ ಹಚ್ಕೊಂಡಿದ್ದೀನಿ. ಮತ್ತೆ 10 ನಿಮಿಷಗಳ ಕಾಲ ಬಿಟ್ಟು ಮತ್ತೆ ಇದನ್ನೇ ನಾನು ಅದನ್ನ ರಿಮೂವ್ ಮಾಡ್ಕೋತೀನಿ. ಅದಾದ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸ್ನಾನ ಮಾಡ್ಕೊಂಡು ಬಂದ ನಂತರ ನಿಮ್ಗೆ ರಿಸಲ್ಟ್ ಏನಾಯ್ತು ಅಂತ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಸೋಪ್ನ ಇವತ್ತು ಮಾತ್ರ ಸೋಪ್ ಹಚ್ಕೊಳ್ಳೋಕೆ ಹೋಗಬೇಡಿ ಮುಖಕ್ಕೆ. ಒಂದು 2 ಅವರ್ಸ್ ಸೋಪ್ ಹಚ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ನಿಮ್ಗೆ ಬಂದು ನಾನು ಕಾಣ್ತೀನಿ. ಎಸ್, 10 ನಿಮಿಷಗಳ ಕಾಲ ಆಗಿದೆ. ಮತ್ತೆ ನಾನು ಇದನ್ನ ಕಾಟನ್ ಕ್ಲಾತ್ ಅಥವಾ ಬನಿಯನ್ ಕ್ಲಾತ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಆದಷ್ಟು ಸ್ಮೂತ್ ಕ್ಲಾತ್ನೇ ತೆಗೆದುಕೊಳ್ಳಿ. ಈಗ ಅದನ್ನ ಮತ್ತೆ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂತಾಗಿ, ರಫ್ ಆಗಿ, ಹ್ಯಾಶ್ ಆಗಿ ಹ್ಯಾಂಡಲ್ ಮಾಡಬೇಡ್ರಿ ಫೇಶಿಯಲ್ ಸ್ಕಿನ್.
ನೋಡಿ, ಇನ್ನು ನಾನು ಫೇಸ್ ವಾಶ್ ಮಾಡ್ಕೊಂಡಿಲ್ಲ, ಈಗಲೇ ಆಗಲೇ ಯಾವ ರೀತಿ ನಂಗೆ ರಿಸಲ್ಟ್ ಸಿಕ್ಕಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು. ಸಖತ್ತು ಬ್ರೈಟ್ನೆಸ್ ಬಂದಿದೆ ಫೇಸು. ಇದು ಬ್ರೈಡಲ್ ಫೇಶಿಯಲ್ ಅಂತಾನೆ ಅಂತೀನಿ ನಾನು, ಅಷ್ಟೊಂದು ಸಖತ್ತಾಗಿ ಇದು ಕೆಲಸ ಮಾಡುವಂತಹ ಫೇಶಿಯಲ್. ಒಂದೇ ಯೂಸ್ಗೆ ತಕ್ಷಣ ಇನ್ಸ್ಟೆಂಟಾಗಿ ಅಂತ ರಿಸಲ್ಟ್ ಬಂದಿದೆ. ಈಗ ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ಏನಾಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಇನ್ನು ಸ್ವಲ್ಪ ಉಳಿದಿದೆ, ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನ ಬಾಡಿಗೆಲ್ಲ ಲೇಪನ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊತೀನಿ. ಕೈಗೆಲ್ಲ ಹಾಗೆ ಇದೆ ನೋಡಿ, ಕಾಲುಗಳಿಗೂ ಹಾಗೆ ಇದೆ. ಸ್ನಾನ ಮಾಡ್ಕೊಂಡ್ಬಂದು ಮತ್ತೆ ನಿಮಗೆ ರಿಸಲ್ಟ್ ಏನಾಗಿದೆ ಅಂತ ತೋರಿಸ್ತೀನಿ. ದಿಸ್ ಇಸ್ ಲೇಖಪ್ರಿಯ ಮಲ್ಟಿಪರ್ಪಸ್ ಚಾನಲ್ ಫಾರ್ ಯು, ಫಾರ್ ಯುವರ್ ಸೇಕ್ ಆ್ಯಂಡ್ ವೆಲ್ ಬೀಯಿಂಗ್. Please subscribe, like and share my channel. Keep on watching and be with me to see the result. ನೋಡ್ಕೊಂಬಂದ್ರಲ್ಲ, ಮಾಮೂಲಿ ಬನಿಯನ್ ಬಟ್ಟೆ ಆಗಿರ್ಬೋದು, ಮಲ್ಮಲ್ ಬಟ್ಟೆ ಇದ್ರೆ ಅದು ಕೂಡ ಆಗಿರ್ಬೋದು, ಕಾಟನ್ ಲುಂಗಿ ಬಟ್ಟೆ ಇದ್ರೆ ಅದು ಕೂಡ ಆಗಿರ್ಬೋದು, ಫೇಸ್ಗೋಸ್ಕರನೇ ಒಂದು ಕೊಂಡ್ಕೊಂಡು ಬಂದ್ರೂ ಓಕೆ ನಡೆಯುತ್ತೆ. ಜಸ್ಟ್ ಸ್ಮೂತ್ ಆಗಿರಲಿ ಅಷ್ಟೇ, ತುಂಬ ರಫ್ ಆಗಿರೋದು ಬೇಡ ಆ ಫ್ಯಾಬ್ರಿಕ್. ಯಾಕಂದರೆ ಸ್ಕಿನ್ಗೆ ಹ್ಯಾಶ್ ಆಗಿರಬಾರ್ದು. ನಾವು ರಿಮೂವ್ ಮಾಡುವಂತಹ ಫ್ಯಾಬ್ರಿಕ್ ಏನಿರುತ್ತೆ ಅದು ತಂದು ಇಟ್ಕೊಂಡ್ಬಿಡಿ. ಅಥವಾ ಮನೇಲಿದ್ರೆ ಬನಿಯನ್ ಬಟ್ಟೆ ಅಂತೂ ಇದ್ದೇ ಇರುತ್ತೆ, ಪ್ರತಿಯೊಬ್ಬರು ಮನೆಯಲ್ಲೂ ಬನಿಯನ್ ಇದ್ದೇ ಇರುತ್ತೆ. ವೇಸ್ಟ್ ಆಗಿ ಡಿಸ್ಪೋಸ್ ಮಾಡ್ತೀವಿ. ನಾನು ಈಗಾಗಲೇ ಹೇಳಿದ್ದೀನಿ, ಅಂತ ಬನಿಯನ್ ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿ ರಿಮೂವ್ ಮಾಡಿ ಮತ್ತೆ ಹಚ್ಕೊಳ್ಳಿ, ಮತ್ತೆ ರಿಮೂವ್ ಮಾಡಿ, ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಚೆನ್ನಾಗಿ ಗ್ಲೋ ಆಗಿ ಕಾಣ್ತಾ ಇದ್ದೀನಿ ಅಂತ. ಸೊ ಇದನ್ನ ಇವತ್ತು ನೀವು ಯೂಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯೂಸ್ ಮಾಡ್ತೀರಾ ಅನ್ನೋ ನಂಬಿಕೆ ಕೂಡ ನನಗಿದೆ. ಇವತ್ತು ಯೂಸ್ ಮಾಡಿ, ಹಾಗೂ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಖಂಡಿತವಾಗಿಯೂ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಅದು ನಾನು ನಿಮ್ಮ ಮುಂದೆನೇ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ದಿ ಗ್ಯಾರಂಟಿ, ದಿ ಬೆಸ್ಟ್ ಫೇಶಿಯಲ್, ಆಲ್ ಇನ್ ಒನ್ ಫೇಶಿಯಲ್ ಅಂತಾನೆ ಹೇಳ್ತೀನಿ. ಯು ಆಲ್ ಟ್ರೈ ದಿಸ್, ಮಸ್ಟ್ ಟ್ರೈ ಫೇಶಿಯಲ್. ಸೊ ಈಗ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್ನ ತುಂಬ ಪ್ರೀತಿನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಕೆಟ್ಟವರಿಂದ ದೂರ ಇರಿ, ನಿಮ್ಮನ್ನು ನೀವು ಮಾನ ಮರ್ಯಾದೆ ಉಳಿಸ್ಕೊಳ್ಳಿ, ಸ್ವಾಭಿಮಾನವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು, ಬಾಯ್.